ಮೈ ಡಿಯರ್ ಪ್ರಿಷಿಯಸ್ ವರ್ಲ್ಸ್, ಸಮ್ಮರ್ ಸೀಸನ್ ಬಂದಾಗಿದೆ. ಬಟ್ ತುಂಬ ಜನರಿಗೆ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗ್ತಾ ಇದೆ, ಫುಲ್ ಬಾಡಿ ಹೀಟ್ ಆಗ್ತಾ ಇದೆ. ಆ್ಯಂಡ್ ಮುಖ ಫುಲ್ ಡಲ್ಲು, ಪಿಂಪಲ್ಸು ಮತ್ತು ಮೌತ್ ಅಲ್ಸರ್ಸ್ ಎಲ್ಲ ನೀವು ನೋಡ್ಬೋದು. ಈ ಸೀಸನ್ನಲ್ಲಿ ನಿಮಗೂ ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇದ್ದರೆ, ಅದಕ್ಕೆ ರೆಮಿಡಿ ಸೊಲ್ಯೂಷನ್ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ವೆಲ್ಕಮ್ ಬ್ಯಾಕ್ ಟು ಪಲ್ಸ್ ಹ್ಯಾಪಿ ಹ್ಯಾಪ್. ಇದರಲ್ಲಿ ನಾವು ಬಾಡಿ ಹೀಟ್ ಏಕೆ ಇನ್ಕ್ರೀಸ್ ಆಗುತ್ತೆ, ಏನು ರೀಸನ್ಸಿಂದ ಆಗುತ್ತೆ, ಮತ್ತು ಯಾವ್ಯಾವ ಫುಡ್ ಇಂಟೇಕ್ ನಾವು ಮಾಡಬೇಕು, ಯಾವ್ಯಾವ ಫುಡ್ನ ನಾವು ರಾಂಗಾಗಿ ಇಂಟೇಕ್ ಮಾಡ್ತಾಯಿದ್ವಿ, ಸೊ ಬಿಕಾಸ್ ಆಫ್ ದಟ್ ಬಾಡಿ ಹೀಟ್ ಆಗ್ತಾಯಿದೆ ಅಂತ ಎಲ್ಲನೂ ನೋಡೋಣ. ಸೊ ಕೊನೆವರೆಗೂ ನೋಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಬಾಡಿ ಹೀಟ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಬಾಡಿ ಹೀಟ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಡೈಜೆಷನ್ ಮತ್ತು ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮದು ಬಾಡಿದು ಟೆಂಪರೇಚರ್ನ ಸ್ಟೇಬಲ್ ಆಗಿಡೋಕ್ಕೆ ಈ ಬಾಡಿ ಹೀಟ್ ಹೆಲ್ಪ್ ಮಾಡುತ್ತೆ. ಬಟ್ ಅದು ಲಿಮಿಟೆಡ್ ಟೆಂಪರೇಚರಲ್ಲಿ ಇರಬೇಕು. ಬಾಡಿಗೆ ಎಷ್ಟು ಟೆಂಪರೇಚರಲ್ಲಿ ಬೇಕು ಬಾಡಿನ ವಾರ್ಮ್ ಆಗಿಡೋಕ್ಕೆ ಅಷ್ಟರಲ್ಲಿ ಇರಬೇಕು. ಅದಕ್ಕಿಂತ ಜಾಸ್ತಿ ಆದಾಗ ನಾವು ಅದಕ್ಕೆ ಬಾಡಿ ಹೀಟು ಇಲ್ಲ ಪಿತ್ತ ಅಂತ ಹೇಳ್ತೀವಿ. ಸೊ ಇದ್ರದ್ದು ಸಿಮ್ಟಮ್ಸ್ ಏನೆಲ್ಲ ಇರುತ್ತೆ, ಈ ಸಿಮ್ಟಮ್ಸ್ನ ಹೇಗೆ ನಾವು ಕಂಡುಹಿಡಿಯೋದು, ಇದಕ್ಕೆ ಕಾರಣ ಏನು, ಅದನ್ನು ಹೇಗೆ ತಡೆಗಟ್ಟೋದು ಅಂತ ಇವಾಗ ನೋಡೋಣ. ಬನ್ನಿ, ಇದು ಸಿಮ್ಟಮ್ಸ್ ಏನೇನಿದೆ ಅಂತ ನಾವು ನೋಡ್ಕೊಂಡು ಬರೋಣ. ಸೊ ನಮಗೆ ಎಕ್ಸೆಸಿವ್ ಬಾಡಿ ಹೀಟ್ ಆದಾಗ ಏನೇನು ಸಿಮ್ಟಮ್ಸ್ ಬರುತ್ತೆ ಅಂದರೆ, ಬಾಡಿ ಫುಲ್ ಬಿಸಿ ಬಿಸಿ ಫೀಲ್ ಆಗುತ್ತೆ ನಿಮಗೆ. ಲೈಕ್ ಇಲ್ಲಿ ನೋಡ್ಬೋದು, ಈ ಪಾಮ್ ಇದರಲ್ಲಿ ಇಲ್ಲ ಪಾದದ ಕೆಳಗಡೆ ಎಲ್ಲ ಬಿಸಿ ಬಿಸಿ ಫೀಲ್ ಆಗುತ್ತೆ. ಆಮೇಲೆ ನಿಮಗೆ ಜಾಸ್ತಿ ಸ್ವೆಟ್ ಬರುತ್ತೆ, ಸ್ವೆಟ್ ಬರ್ತಾನೇ ಇರುತ್ತೆ. ಲೈಕ್ ಇವಾಗ ನೀವು ನಾರ್ಮಲಾಗಿ ರೂಮಲ್ಲಿದ್ರೂ, ಸನ್ಲೈಟ್ಗೆ ಹೋಗಿ ಎಕ್ಸ್ಪೋಸ್ ಆಗದೆ ಹೋದ್ರೂ, ಲೈಕ್ ಕಿಚನ್ಗೆ ಹೋದರೆ ಎಲ್ಲ ಕಡೆ ನಿಮಗೆ ಲೈಕ್ ಸ್ವೆಟ್ದು ಫೀಲ್ ಬರುತ್ತೆ. ನೀವು ನಾರ್ಮಲಾಗಿದ್ದರು, ಲೈಕ್ ನಾರ್ಮಲಾಗಿ ಇಲ್ಲಿ ಓಡಾಡ್ತಾಯಿದ್ರು, ಮನೆ ಒಳಗಿದ್ರೂ ಜಾಸ್ತಿ ಸ್ವೆಟ್ ಬರ್ತಾ ಇರುತ್ತೆ. ಫಸ್ಟ್ ಸಿಮ್ಟಮ್ ಬಂದುಬಿಟ್ಟು ಎಕ್ಸೆಸಿವ್ ಹೀಟ್ ಅಂದರೆ ನಿಮ್ಮದು ಇಲ್ಲಿ ಪಾಮ್ಸು ಮತ್ತು ಪಾದದ ಕೆಳಗಡೆ ಎಲ್ಲ ಬಿಸಿ ಬಿಸಿ ಫೀಲ್ ಆಗುತ್ತೆ. ನೀವು ಮಲ್ಕೊಂಡಾಗ ನಿದ್ದೆ ಬರಲ್ಲ, ಬಿಸಿ ಬಿಸಿ ಫೀಲ್ ಆಗೋದು, ಮೈಯಲ್ಲೆಲ್ಲ ಬಿಸಿ ಬಿಸಿ ಫೀಲ್ ಆಗೋದು, ಇದು ಬಂದುಬಿಟ್ಟು ಫಸ್ಟ್ ಸಿಮ್ಟಮ್. ಸೆಕೆಂಡ್ ಸಿಮ್ಟಮ್ ಬಂದುಬಿಟ್ಟು ಮೋರ್ ಸ್ವೆಟ್ ಅಂದರೆ ನಿಮಗೆ ಜಾಸ್ತಿನೇ ಸ್ವೆಟ್ ಆಗುತ್ತೆ. ಲೈಕ್ ನೋ ಮ್ಯಾಟರ್ ನೀವು ಸನ್ಲೈಟಲ್ಲಿದ್ದೀರಾ, ಆಚೆ ಇದ್ದೀರಾ, ಇಲ್ಲ ಮನೆಯಲ್ಲಿದ್ದೀರಾ, ಎಲ್ಲಿದ್ದರೂ ಯು ಕ್ಯಾನ್ ಸಿ ದಟ್ ಸ್ವೆಟ್ ಥಿಂಗ್. ಆ್ಯಂಡ್ ಥರ್ಡ್ ಸಿಮ್ಟಮ್ ಬಂದುಬಿಟ್ಟು ಫಾಲ್ ಸ್ಮೆಲ್ಲಿಂಗ್ ಸ್ವೆಟ್ ಅಂದರೆ ನಾರ್ಮಲಾಗಿ ಸ್ವೆಟ್ ಆಗ್ತೀರಾ, ಆವಾಗ ಸ್ವೆಟ್ ಸ್ಮೆಲ್ ಏನೂ ಇರಲ್ಲ. ಬಟ್ ಎಕ್ಸೆಸಿವ್ ಬಾಡಿ ಹೀಟ್ ಇದ್ದಾಗ ನಿಮ್ಮದು ಸ್ವೆಟ್ ಸ್ಮೆಲ್ಲಿ ಆಗಿರುತ್ತೆ. ಇನ್ ದ ಸೆನ್ಸ್ ಅಂಡರ್ ಆರ್ಮಲ್ಲಿ ನೀವು ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಅಂಡರ್ ಆರ್ಮಲ್ಲಿ ಸ್ವೆಟ್ಟು ಸ್ವಲ್ಪ ಬ್ಯಾಡ್ ಆರ್ಡರ್, ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಇಲ್ಲ ಲೈಕ್ ಇವಾಗ ತಲೆಯಲ್ಲೆಲ್ಲ ಸ್ವೆಟ್ ಆಗ್ತಾಯಿದೆ ಅಂದ್ಕೊಳ್ಳಿ, ಅಲ್ಲಿನೂ ಲೈಕ್ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ನೀವು ಅಂದ್ಕೋಬೇಕು ನಿಮಗೆ ಎಕ್ಸೆಸಿವ್ ಹೀಟ್ ಆಗಿದೆ ಅಂತ. ಆ್ಯಂಡ್ ಇನ್ನೊಂದು ಫೋರ್ತ್ ಬಂದುಬಿಟ್ಟು ಥರ್ಸ್ಟ್, ಎಕ್ಸೆಸಿವ್ ಥರ್ಸ್ಟ್ ಆಗೋದು. ಫುಲ್ಲು ಬಾಯಾರಿಕೆ ಆಗ್ತಾನೇ ಇರುತ್ತೆ ನಿಮಗೆ. ಲೈಕ್ ಎಷ್ಟು ನೀರು ಕುಡಿದ್ರೂ ಅದು ಸ್ಯಾಟಿಸ್ಫೈ ಅನಿಸಲ್ಲ. ಮತ್ತು ನೀವು ಲೈಕ್ ಕೂಲ್ ಡ್ರಿಂಕ್ಸ್, ತಂಪು ಪಾನೀಯಗಳನ್ನ ಕುಡಿದ್ರೂ ನಿಮಗೆ ಏನು ಸ್ಯಾಟಿಸ್ಫೈ ಸಿಗಲ್ಲ. ಬಟ್ ಆ ಥರ್ಸ್ಟ್ ಇನ್ನೂ ಹೋಗಲ್ಲ, ಎಷ್ಟು ಕುಡಿದ್ರೂ ಕುಡಿತಾನೇ ಇರಬೇಕು ಅನಿಸ್ತಾ ಇರುತ್ತೆ. ಬಟ್ ಅದೇ ಸಮಯದಲ್ಲಿ ನಿಮಗೆ ಯೂರಿನು ಪಾಸ್ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ನಾವು ಜಾಸ್ತಿ ನೀರು ಕುಡಿದಷ್ಟು ಜಾಸ್ತಿ ಯೂರಿನ್ ಪಾಸ್ ಮಾಡ್ತೀವಿ. ಬಟ್ ಎಕ್ಸೆಸಿವ್ ಬಾಡಿ ಹೀಟ್ ಆದಾಗ ನೀವು ಎಷ್ಟೇ ನೀರು ಕುಡಿದ್ರೇನು, ಇವಾಗ ನಾರ್ಮಲ್ ಪರ್ಸನ್ 6 to 7 ಟೈಮ್ಸ್ ಯೂರಿನ್ ಪಾಸ್ ಮಾಡಿದ್ರೆ ನೀವು 1 to 3 ಟೈಮ್ಸ್ ಮಾಡ್ತೀರಾ. ದ್ಯಾಟ್ ಮೀನ್ಸ್ ನಿಮ್ಮ ಬಾಡಿ ಫುಲ್ ಡಿಹೈಡ್ರೇಟೆಡ್ ಆಗಿದೆ ಬಿಕಾಸ್ ಆಫ್ ದಿಸ್ ಹೀಟ್ ಅಂತ. ಮತ್ತು ಇನ್ನೊಂದು, ನೀವು ಸನ್ಲೈಟಿಗೆ ಆಚೆ ಹೋದಾಗ ಎಕ್ಸೆಸಿವ್ ಲೈಕ್ ಫೇಸ್ ಫುಲ್ ಇಲ್ಲಿ ಎಲ್ಲ ರೆಡ್ನೆಸ್ ನೀವು ನೋಡ್ಬೋದು, ಫುಲ್ ರೆಡ್ ಆಗಿರೋದು, ಮತ್ತು ಒಂಥರ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು, ಇಲ್ಲ ರ್ಯಾಷಸ್ ಥರ ಆಗೋದು, ಇದೂ ಒಂದು ಸಿಮ್ಟಮ್ಮ. ಇನ್ನು ಕೆಲವೊಬ್ಬರಿಗೆ ಪಿಂಪಲ್ಸ್ ಬರುತ್ತೆ, ಹೀಟ್ ಬಾಯ್ಲ್ಸ್ ಅಂತ ಹೇಳ್ತಾರೆ ನೋಡಿ, ಸಮ್ಮರ್ಗೆ ಬರೋದು. ಸೊ ಆ ಥರನೂ ಆದ್ರೂ ಅದೂ ಒನ್ ಆಫ್ ದ ಸಿಮ್ಟಮ್ ದಟ್ ಇಂಡಿಕೇಟ್ಸ್ ದಟ್ ನಿಮ್ಮ ಬಾಡಿ ತುಂಬಾ ಹೀಟ್ ಆಗಿದೆ ಅಂತ. ಮತ್ತು ಇರಿಟೇಷನ್ ಇನ್ ಐಸ್, ತುಂಬಾ ಉರಿ ಅನಿಸೋದು, ಆ ಥರ ಎಲ್ಲ ಫೀಲ್ ಆದ್ರೂ ಅದೂ ಒಂದು ಸಿಮ್ಟಮ್. ಬರ್ನಿಂಗ್ ಸೆನ್ಸೇಷನ್ ಇನ್ ಐಸ್ ಇದ್ರೂ ನಿಮಗೆ ಬಾಡಿ ಹೀಟ್ ಜಾಸ್ತಿ ಆಗಿದೆ ಅಂತ ಅಂದ್ಕೋಬೇಕು ನೀವು. ಸೊ ಇದರಲ್ಲಿ ಎಲ್ಲ ಸಿಮ್ಟಮ್ಸು ನಿಮಗೆ ಇರಬೇಕು ಅಂತ ಇಲ್ಲ. ಇದರಲ್ಲಿ ಲೈಕ್ 1 or 2, 3 ಸಿಮ್ಟಮ್ಸ್ ಇದ್ರೂ ಅದು ಬಾಡಿ ಹೀಟ್. ಬಿಕಾಸ್ ಎಲ್ಲ ಪರ್ಸನ್ಗೆ ಎಲ್ಲನೂ ಸಿಮ್ಟಮ್ಸ್ ಇರೋಲ್ಲ. ಲೈಕ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಟೈಪ್ ಇಟ್ ಡಿಫರ್ಸ್, ಒಬ್ರೊಬ್ರಿಗೆ ಒಂದೊಂದು ಇರುತ್ತೆ. ಸೊ ಒಬ್ಬರಿಗೆ ಪಿಂಪಲ್ಸ್ ಬರೋದಿರ್ಬೋದು, ಒಬ್ಬರಿಗೆ ಎಕ್ಸೆಸಿವ್ ಥರ್ಸ್ಟ್ ಇರ್ಬೋದು. ಲೈಕ್ ನಿಮ್ಮ ಬಾಡಿ ಡಿಫ್ರೆಂಟ್ ಇದಾಗಿ ಇಂಡಿಕೇಶನ್ ಕೊಡುತ್ತೆ. ಸೊ ಯು ಹ್ಯಾವ್ ಟು ಐಡೆಂಟಿಫೈ ದ ಸಿಮ್ಟಮ್ಸ್. ಮತ್ತು ನೆಕ್ಸ್ಟ್ ಸಿಮ್ಟಮ್ ಬಂದುಬಿಟ್ಟು ಪ್ರೀಮೆಚ್ಯೂರ್ ಆಫ್ ಏರ್, ಗ್ರೇ ಹೇರ್ಸ್. ಅಂದರೆ ನೀವು
ಲೈಕ್ ನೀವು ನಿಮ್ಮ 20s ಇಲ್ಲ 30ಸಲ್ಲಿ ಇದ್ರೂ ಲೈಕ್ ವೈಟಸ್ ಬರ್ತಾ ಇರುತ್ತೆ ಸ್ವಲ್ಪ ಜನರಿಗೆ. ಆ್ಯಂಡ್ ನೀವು ಅಂದ್ಕೊಳ್ತೀರಾ ಏನಪ್ಪ ಇಷ್ಟು ಬೇಗ ಲೈಕ್ ಏಜ್ ಆಗ್ತಾ ಇದೆಯಾ ಇಲ್ಲ ಅಜ್ಜ ಅಜ್ಜಿ ಆಗ್ತಾ ಇದೆಯಾ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಇದು ಬಾಡಿ ಹೀಟಿಗೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಲೈಕ್ ದೇರ್ ಆರ್ ಮೆನಿ ಅದರ್ ರೀಸನ್ಸ್. ಗ್ರೇ ಹೇರ್ಸ್ಗೆ ತುಂಬಾ ಬೇರೆ ಬೇರೆ ಲೈಕ್ ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಬಾಡಿ ಹೀಟ್ ಇರ್ಬೋದು, ಎಲ್ಲ ಕಾಂಟ್ರಿಬ್ಯೂಟ್ ಆಗುತ್ತೆ. ಬಟ್ ಇದೂ ಒಂದು ಸಿಂಪ್ಟಮ್. ಯಾಕಂದರೆ ನಿಮ್ಮದು ಗಟ್ ಹೆಲ್ತ್ ಅಂದರೆ ಸ್ಟೊಮಕ್ ಯಾವಾಗ ತುಂಬಾ ಹೀಟಾಗಿರುತ್ತೆ, ಎಕ್ಸೆಸಿವ್ ಇದಾಗಿರುತ್ತೆ, ಸೊ ಇಟ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಯುವರ್ ಹೇರ್. ನಿಮ್ಮದು ಹೇರ್ ಗ್ರೇಯಿಂಗು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಆನ್ ಅರ್ಲಿ ಇಂಡಿಕೇಶನ್ ದಟ್ ನಿಮ್ಮ ಬಾಡಿ ಮತ್ತು ನಿಮ್ಮ ಗಟ್ಟು ಫುಲ್ ಬಿಸಿಯಾಗಿದೆ, ಹೀಟಾಗಿದೆ. ಸೊ ಯು ಹ್ಯಾವ್ ಟು ಟೇಕ್ ನೆಸಸರಿ ಆ್ಯಕ್ಷನ್ ಆರ್ ಸ್ಟೆಪ್ಸ್ ಟು ರೆಡ್ಯೂಸ್ ದಟ್ ಬಾಡಿ ವೆಯ್ಟ್. ಮತ್ತು ಸ್ವಲ್ಪ ಜನರಿಗೆ ಸಮ್ಮರಲ್ಲಿ ಎಕ್ಸೆಸಿವ್ ಏರ್ ಫಾಲ್ ಆಗ್ತಾ ಇರುತ್ತೆ. ಲೈಕ್ ನಾರ್ಮಲ್ ವಿಂಟರ್ ಮತ್ತು ರೈನಿ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಸಮ್ಮರ್ ಬಂತು ಅಂದರೆ ಕೂದಲು ಹಿಂಗೆ ಎಳೆದ್ರೆ ಫುಲ್ಲು ಕೈಗೆ ಬರ್ತಾ ಇರುತ್ತೆ. ಅಂದರೆ ಎಕ್ಸೆಸಿವ್ ಆಗಿ ಏರ್ ಫಾಲ್ ಆಗ್ತಾ ಇರುತ್ತೆ. ಇದೂ ಒಂದು ರೀಸನ್ನೇ. ನಿಮ್ಮದು ತಲೆನೂ ತಂಪಾಗಿರಬೇಕು. ಸೊ ಇದು ಯಾವಾಗ ನೀವು ಬಾಡಿ ಹೀಟ್ ಜಾಸ್ತಿ ಆದಾಗ ಇಲ್ಲಿಗೂ ಪ್ರೆಷರ್ ಬಂದು ಫುಲ್ಲು ಹೀಟ್ ಇದಾದಾಗ ತಲೆ ಕೂದಲು ಉದುರೋದು ಇದೆಲ್ಲ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಸಿಂಪ್ಟಮ್ ಏನು ಬಂದರೆ ಫೀಮೇಲ್ಸಲ್ಲಿ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು ಪೀರಿಯಡ್ ಟೈಮಲ್ಲಿ. ಸೊ ನಾರ್ಮಲ್ ಫ್ಲೋ ಆಗ್ತಾ ಇರುತ್ತೆ ಆ್ಯಂಡ್ ಅಟ್ ಸಡನ್ ಒನ್ ಪಾರ್ಟ್ ಆಫ್ ಟೈಮ್ ಬಂದುಬಿಟ್ಟು ಎಕ್ಸೆಸಿವ್ ಬ್ಲೀಡಿಂಗ್ ಆಗಿರುತ್ತೆ. ಇಟ್ ಈಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ಎಕ್ಸೆಸಿವ್ ಬಾಡಿ ಹೀಟ್. ಆ್ಯಂಡ್ ನಿಮಗೆ PCOS, PCOD, ಥೈರಾಯ್ಡ್ ಇದ್ದರೆ ದಟ್ ಈಸ್ ಅ ಡಿಫ್ರೆಂಟ್ ಕೇಸ್. ಆ್ಯಂಡ್ ಇನ್ನು ಸ್ವಲ್ಪ ಜನರಿಗೆ ಪೈಲ್ಸ್ ಬರುತ್ತೆ. ಲೈಕ್ ಎಕ್ಸೆಸಿವ್ ಬಾಡಿ ತುಂಬ ಹೀಟ್ ಆದಾಗ ಪೈಲ್ಸ್ ಬರುತ್ತೆ. ಯಾಕಂದರೆ ಫುಲ್ ಬಾಡಿ ಡಿಹೈಡ್ರೇಟೆಡ್ ಆಗಿರುತ್ತೆ. ಲೈಕ್ ಫೈಬರ್ ಕಂಟೆಂಟ್ ನೀವು ಚೆನ್ನಾಗಿ ತೊಗೊಂಡಿರಲ್ಲ. ಸೊ ಕಾನ್ಸ್ಟಿಪೇಷನ್ ಆ ಥರ ಇದಾಗಿರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದಟ್ ಇಟ್ ಲೀಡ್ಸ್ ಟು ಪೈಲ್ಸ್. ಸೊ ಪೈಲ್ಸು ಬೇರೆ ಕಾರಣ ಲೈಕ್ ಸಿಟ್ಟಿಂಗ್ ಫಾರ್ ದ ಲಾಂಗ್ ಅವರ್ಸ್ ಎಲ್ಲ ಅದರಿಂದನೂ ಬರುತ್ತೆ. ಬಟ್ ಇದರಿಂದನೂ ಬರುತ್ತೆ. ಸೊ ಇಫ್ ಎನಿ ಆಫ್ ಯು ಫೇಸಿಂಗ್ ದಟ್ ಇಶ್ಯೂಸ್ ಲೆಟ್ ಮೀ ನೋ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೈಲ್ಸ್ಗಿರೋ ಮೆಡಿಸನು, ರೂಟ್ ಕಾಸು ಮತ್ತು ಸಿಂಪ್ಟಮ್ಸ್ನ ಎಲ್ಲ ಮಾಡಿ ಒಂದು ವಿಡಿಯೋ ಮಾಡಾಕ್ತೀನಿ. ಇನ್ನೂ ಬೇರೆ ಬೇರೆ ಸಿಂಪ್ಟಮ್ಸ್ನ ನಾವು ನೋಡೋದಾದರೆ ಆ್ಯಸಿಡಿಟಿ. ನಿಮಗೆ ಬಾಡಿ ಹೀಟ್ ಜಾಸ್ತಿ ಆದವ್ರಿಗೆ ನೀವು ಕಾಮನಾಗಿ ಅಬ್ಸರ್ವ್ ಮಾಡಿ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ಬೋದು. ಇಲ್ಲ ಬರ್ಬ್ಸ್ ಅಂದರೆ ಹುಳಿತೇಗು, ಆಗಾಗ ಹುಳಿತೇಗು ಬರ್ತಾ ಇರೋದು, ಈ ಥರ ಇದೂ ಒಂದು ಸಿಂಪ್ಟಮ್ ಆಗಿದೆ. ಆ್ಯಂಡ್ ಅಲ್ಸರ್ಸ್ ಲೈಕ್ ಮೌತ್ ಅಲ್ಸರ್ಸ್ ಇಲ್ಲಿ ಯಾವಾಗ ಬೇಕಾದರೂ ಲೈಕ್ ತುಂಬ ಜನರಿಗೆ ನೀವು ನೋಡ್ಬೋದು ಆಗಾಗ ಮೌತ್ ಅಲ್ಸರ್ಸ್ ಆಗ್ತಾ ಇರುತ್ತೆ. ಸೊ ಅವರು ಬಿಸಿ ಪದಾರ್ಥ ತಿನ್ನೋಕ್ಕಾಗಲ್ಲ, ಲೈಕ್ ಖಾರ ಸ್ಪೈಸಿ ಏನೂ ತಿನ್ನೋಕ್ಕಾಗಲ್ಲ. ಇಟ್ಸ್ ಅ ಮೇಜರ್ ಇಶ್ಯೂ. ಸೊ ಅಂದ್ಕೊಳ್ತಾ ಇರ್ತಾರೆ ಯಾಕೆ ಮೌತ್ ಅಲ್ಸರ್ಸ್ ಬರ್ತಾ ಇದೆ ನನಗೆ ಬ್ಯಾಕ್ ಟು ಬ್ಯಾಕ್. ಅಂದರೆ ನಿಮ್ಮದು ಬಾಡಿ ಹೀಟ್ ಇನ್ಕ್ರೀಸ್ ಆದಾಗ ಮೌತ್ ಅಲ್ಸರ್ಸು, ಅದು ಬಿಟ್ಟರೆ ಇದು ಹ್ಯಾಪ್ಸಿಸ್, ಕುರ್ರ ಅಂತೀವಲ್ಲ, ಅದು ಬೇರೆ ಬಾಡಿ ಪಾರ್ಟ್ಸಲ್ಲಿ ಎಲ್ಲಿ ಬೇಕಾದರೂ ಲೈಕ್ ಬರುತ್ತೆ. ಅಂಡರ್ ಆರ್ಮ್ಸ್ ಇರ್ಬೋದು, ನಿಮ್ಮದು ಥೈ ರೀಜನ್, ಲೆಗ್ ರೀಜನ್, ಬೆನ್ನಲ್ಲಿ, ಫೇಸಲ್ಲಿ ಕೆಲವೊಬ್ಬರಿಗೆ ಬರುತ್ತೆ. ಈವನ್ ಅದರದ್ದು ಮೇನ್ ಕಾಸ್ ಬಂದುಬಿಟ್ಟು ಬಾಡಿ ಹೀಟ್. ಸೊ ಇದರಲ್ಲಿ ನಿಮಗೆ ಎಲ್ಲ ಸಿಂಪ್ಟಮ್ಸು ಇರಬೇಕು ಅಂತ ಇಲ್ಲ, 1 or 2 ಇದ್ರೇನು ನೀವು ಅಂದ್ಕೋಬೇಕು ಓಕೆ ಯುವರ್ ಬಾಡಿ ಈಸ್ ಓವರ್ ಹೀಟೆಡ್. ಯುವರ್ ಬಾಡಿ ಈಸ್ ಓವರ್ ಹೀಟೆಡ್, ಯು ಹ್ಯಾವ್ ಟು ಕಂಟ್ರೋಲ್ ಹೀಟ್ ಆರ್ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇಷ್ಟೆಲ್ಲ ಸಿಂಪ್ಟಮ್ಸ್ದು ರೂಟ್ ಕಾಸ್ ಬಂದುಬಿಟ್ಟು ಬಾಡಿ ಹೀಟ್. ನಾವು ಯಾವಾಗ ಬಾಡಿ ಹೀಟ್ನ ರಿಡ್ಯೂಸ್ ಮಾಡೋದ್ರ ಮೇಲೆ ವರ್ಕ್ ಮಾಡಿದ್ರೆ ಆಟೋಮೆಟಿಕಲಿ ಇವೆಂಚುವಲಿ ಈ ಪ್ರಾಬ್ಲಮ್ ಎಲ್ಲ ಒಂದೊಂದಾಗಿ ಎಲಿಮಿನೇಟ್ ಆಗ್ತಾ ಬರುತ್ತೆ. ಸೊ ನೀವು ಯಾರಾದರೂ ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ರೆ ಇನ್ ಫರ್ದರ್ ಈ ವಿಡಿಯೋದಲ್ಲೇ ನಾನು ನಿಮಗೆ ಅದರದ್ದು ಕಾಸ್ ಆ್ಯಂಡ್ ಸೊಲ್ಯೂಷನ್ ಕೊಡ್ತೀನಿ. ಪ್ಲೀಸ್ ಫಾಲೋ ಮಾಡಿ. ಇವಾಗ ಬಾಡಿ ಹೀಟ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಅವರ್ ಇಂಪ್ರಾಪರ್ ಡಯಟ್. ನಮ್ಮ ಡಯಟು ಪ್ರಾಪರ್ ಆಗಿಲ್ಲ. ನಮ್ಮ ಡಯಟಲ್ಲಿ ನಾವು ಕೆಲವೊಂದು ಫುಡ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ವಿಚ್ ಈಸ್ ದ ರೀಸನ್ ಫಾರ್ ಬಾಡಿ ಹೀಟ್. ಅಂದರೆ ಇವಾಗ ಕೆಲವೊಂದು ಫುಡ್ಡು ನೀವು ತೊಗೊಂಡ್ರೆ ನಿಮ್ಮ ಬಾಡಿನ ಫುಲ್ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಇನ್ ದ ಸೇಮ್ ವೇ ಸ್ವಲ್ಪ ಫುಡ್ಸ್ ಇದೆ, ಅದು ನೀವು ಇಂಟೇಕ್ ಮಾಡಿದಾಗ, ಕನ್ಸ್ಯೂಮ್ ಮಾಡಿದಾಗ ನಿಮ್ಮ ಬಾಡಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ. ಅಂದರೆ ಫ್ಯೂಯಲ್ ಥರ ನೀವು ಆ ಫುಡ್ಡನ್ನು ಹಾಕ್ತಾ ಇದ್ದಂಗೆ ನಿಮ್ಮದು ಬಾಡಿ ಹೀಟ್ ಫುಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀವು ಫಸ್ಟು ಆ ಫುಡ್ಸ್ನ ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಯು ಹ್ಯಾವ್ ಟು ರಿಮೂವ್ ಇಟ್ ಆರ್ ಅದರದ್ದು ಕ್ವಾಂಟಿಟಿನ ನೀವು ಕಮ್ಮಿ ಮಾಡಬೇಕು. ಸೊ ದ್ಯಾಟ್ ನಿಮ್ಮ ಬಾಡಿ ಹೀಟು ಆಟೋಮೆಟಿಕಲಿ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ನಾವು ಆ 5 ಫುಡ್ಸ್ ಯಾವುದು ನಮ್ಮ ಬಾಡಿ ಹೀಟ್ನ ಇನ್ಕ್ರೀಸ್ ಮಾಡೋದು ಡ್ಯೂರಿಂಗ್ ದಿ ಸಮ್ಮರ್ ಅಂತ ನೋಡೋಣ.
ಸೊ 5 ಫುಡ್ಸ್ ಟು ರೆಡ್ಯೂಸ್ ಬಾಡಿ ಹೀಟ್ ನೋಡೋಣ. ಇವಾಗ ನಾವು ನೋಡ್ತಾ ಈ ಫಸ್ಟ್ ಫುಡ್ನ ನೀವು ಡೈಲಿ ಕನ್ಸ್ಯೂಮ್ ಮಾಡ್ತೀರಾ. ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಎಲ್ಲ ನಿಮ್ಮದು 3 ಮೀಲ್ಸ್ ಇಲ್ಲ ವಾಟ್ ಎವರ್ ದ ಡಿನ್ನರ್ ಪ್ರಿಪರೇಷನ್, ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಏನೇ ನೀವು ಫುಡ್ ಕುಕ್ ಮಾಡೋದಾದರೂ ಇದನ್ನ ನೀವು ಯೂಸ್ ಮಾಡೇ ಮಾಡ್ತೀರಾ ಆನ್ ಡೈಲಿ ಬೇಸಸ್. ಇದು ನಿಮ್ಮ ಬಾಡಿ ಹೀಟ್ನ ಕ್ವಿಕ್ಕಾಗಿ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ಫುಡ್ ಯಾವುದಪ್ಪ ಅಂದರೆ ರೆಡ್ ಚಿಲ್ಲಿ ಪೌಡರ್. ಹೌದು, ರೆಡ್ ಚಿಲ್ಲಿ ಪೌಡರ್ನ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ವಿತೌಟ್ ನೋಯಿಂಗ್. ಇಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಬಾಡಿ ಹೀಟ್ನ ಇನ್ಕ್ರೀಸ್ ಮಾಡೋಕ್ಕೆ. ಅಬ್ಸರ್ವ್ ಮಾಡಿರ್ಬೋದು, ಏನಾದರೂ ನೀವು ಸ್ಪೈಸಿ ಫುಡ್ ತಿಂದರೆ ನೆಕ್ಸ್ಟ್ ಡೇ ನೀವು ವಾಶ್ರೂಮ್ ಹೋದಾಗ ಅದರದ್ದು ಸಿಮ್ಟಮ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ಲೈಕ್ ಕಾಂಟಿಸಿಪೇಷನ್, ಇಲ್ಲ ಈಸಿಯಾಗಿ ನೀವು ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ. ಇದರಿಂದನೇ ನೀವು ಅರ್ಥ ಮಾಡ್ಕೋಬೇಕು ರೆಡ್ ಚಿಲ್ಲಿ ಪೌಡರ್ ಎಷ್ಟು ನಮ್ಮ ಹೆಲ್ತಿಗೆ ಡೇಂಜರ್ ಅಂತ. ಲೈಕ್ ಟು ಇನ್ಕ್ರೀಸ್ ಬಾಡಿ, ನಿಮಗೆ ಬಾಡಿ ಹೀಟ್ ಜಾಸ್ತಿ ಇದ್ದರೆ ಪ್ಲೀಸ್ ಮೇಕ್ ಶೋರ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಸ್ಪೈಸಿ ಫುಡ್. ಇಲ್ಲ ಮತ್ತು ಚಿಲ್ಲಿ ಪೌಡರ್ನ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಡಿ, ರೆಡ್ಯೂಸ್ ಇಟ್. ಅದ್ರದ್ದು ಕ್ವಾಂಟಿಟಿನ ರಿಡ್ಯೂಸ್ ಮಾಡಬೇಕು ನೀವು. ನಾವು ರೆಡ್ ಚಿಲ್ಲಿ ಪೌಡರ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಟೊಮಕ್ಕಲ್ಲಿ ಅಲ್ಸರ್ ಕೂಡ ಆಗುತ್ತೆ. ಸೊ ಇವಾಗ ನೀವು ಅನ್ಕೋಬೋದು, ಇವಾಗ ಇಟ್ ಈಸ್ ಅ ಮೇನ್ ಇಂಗ್ರೀಡಿಯೆಂಟ್ ಫಾರ್ ಕುಕ್ಕಿಂಗ್ ರೆಡ್ ಚಿಲ್ಲಿ ಪೌಡರ್ ಇಲ್ಲದೆ ನಾವು ಹೇಗಪ್ಪ ಕುಕ್ ಮಾಡೋದು, ಫುಡ್ ಟೇಸ್ಟ್ ಹೇಗೆ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ದೆರ್ ಈಸ್ ಆಲ್ವೇಸ್ ಎ ಆಲ್ಟರ್ನೇಟ್. ಒಂದಲ್ಲ ಒಂದು ಸಬ್ಸ್ಟಿಟ್ಯೂಟ್ ಇರುತ್ತೆ, ಅದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. 2 ಸಬ್ಸ್ಟಿಟ್ಯೂಟ್ ನಿಮಗೆ ಹೇಳ್ತೀನಿ. ಸೊ ಅದು ರೆಡ್ ಚಿಲ್ಲಿ ಪೌಡರ್ ಥರ ನಿಮಗೆ ಬಾಡಿಯಲ್ಲಿ ಹೀಟ್ನೂ ಕಾಸ್ ಮಾಡಲ್ಲ, ಮತ್ತು ನಿಮ್ಮದು ಫುಡ್ಡಿಗೂ ಒಳ್ಳೆ ಟೇಸ್ಟ್ ಸಿಗುತ್ತೆ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಸಿಗುತ್ತೆ. ಅದರಿಂದ ನಿಮ್ಮದು ಬಾಡಿ ಹೀಟು ಇನ್ಕ್ರೀಸ್ ಆಗಲ್ಲ. ಫಸ್ಟ್ ಬಂದುಬಿಟ್ಟು ಗ್ರೀನ್ ಚಿಲ್ಲಿ ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಪೆಪ್ಪರ್. ಇದೆರಡು ಬಂದುಬಿಟ್ಟು ರೆಡ್ ಚಿಲ್ಲಿ ಥರ ನಿಮ್ಮ ಬಾಡಿಯಲ್ಲಿ ಹೀಟ್ನ ಜನರೇಟ್ ಮಾಡಲ್ಲ. ನೀವು ಅಂದ್ಕೊಳ್ತಾ ಇರ್ತೀರ ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರ್ ಕೂಡ ಸ್ಪೈಸಿ. ಗ್ರೀನ್ ಚಿಲ್ಲಿನೂ ರೆಡ್ ಚಿಲ್ಲಿ ಫ್ಯಾಮಿಲಿಗೆ ಸೇರಿದೆ. ಇದೆರಡು ಹೇಗೆ ಬಾಡಿ ಹೀಟ್ನ ಇನ್ಕ್ರೀಸ್ ಮಾಡಲ್ಲ ರೆಡ್ ಚಿಲ್ಲಿ ಅಂತ ಅಂದ್ಕೊಳ್ತಾ ಇರ್ತೀರ. ಇವಾಗ ರೆಡ್ ಚಿಲ್ಲಿ ಯಾಕೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಜನ್ರೇಟ್ ಮಾಡುತ್ತೆ ಅಂದರೆ ಅದರಲ್ಲಿ ಒಂದು ಕಾಂಪೌಂಡ್ ಪ್ರೆಸೆಂಟ್ ಆಗಿದೆ. ಅದರ ನೇಮ್ ಬಂದುಬಿಟ್ಟು ಕೆಪ್ಸಾಸಿನ್. ಆ ಕೆಪ್ಸಾಸಿನು ಗ್ರೀನ್ ಚಿಲ್ಲಿ ಮತ್ತು ಬ್ಲ್ಯಾಕ್ ಪೆಪ್ಪರಲ್ಲಿ ಆಬ್ಸೆಂಟ್ ಆಗಿದೆ. ಸೊ ಆ ಕಾಂಪೌಂಡ್ ಆಬ್ಸೆಂಟ್ ಆಗಿರೋದ್ರ ಕಾರಣದಿಂದ ಇದೆರಡರಲ್ಲಿ ನಿಮಗೆ ಬಾಡಿ ಹೀಟ್ ಜನ್ರೇಟ್ ಆಗಲ್ಲ. ಸೊ ಬ್ಲ್ಯಾಕ್ ಪೆಪ್ಪರಲ್ಲಿ ಬಂದುಬಿಟ್ಟು ಪಿಪ್ರಿನ್ ಅನ್ನೋ ಕಾಂಪೌಂಡ್ ಪ್ರೆಸೆಂಟ್ ಆಗಿದೆ. ಬ್ಲ್ಯಾಕ್ ಪೆಪ್ಪರ್ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಜನ್ರೇಟ್ ಮಾಡುತ್ತೆ. ಅನ್ಲೈಕ್ ರೆಡ್ ಚಿಲ್ಲಿ ತುಂಬ ಹೈ ಇನ್ಕ್ರೀಸ್ ಆಗೋದು, ಬಾಡಿ ಹೀಟ್ನ ಎಕ್ಸೆಸ್ ಮಾಡೋ ಥರದ ಹೀಟ್ ಪ್ರೊಡ್ಯೂಸ್ ಆಗಲ್ಲ. ಸಿನ್ಸ್ ಸೈಂಟಿಸ್ಟ್ ಹೇಳ್ತಾರೆ ಈ ಪಿಪ್ರಿನ್ ಬರಲ್ಲಿ ಪ್ರೆಸೆಂಟ್ ಆಗಿರೋ ಪಿಪ್ರಿನ್ ಬಂದುಬಿಟ್ಟು ಆ್ಯಂಟಿ ಇನ್ಫ್ಲಮೇಟ್ರಿ ವಿಚ್ ರೆಡ್ಯೂಸಸ್ ಆರ್ಥ್ರೈಟಿಸ್, ಹಾರ್ಟ್ ಡಿಸೀಸಸ್, ಡಯಾಬಿಟೀಸ್ ಮತ್ತು ಈವನ್ ಇಟ್ ಕಿಲ್ಸ್ ಕ್ಯಾನ್ಸರ್ ಸೆಲ್ಸ್. ಸೊ ಇಟ್ ಈಸ್ ಗುಡ್ ಟು ಯೂಸ್ ಪೆಪ್ಪರ್ ಇನ್ ರೈಟ್ ಅಮೌಂಟ್. ಇವಾಗ ನೀವು ಅಂದ್ಕೊಳ್ತಾ ಇರಬಹುದು ರೆಡ್ ಚಿಲ್ಲಿ ಬಂದುಬಿಟ್ಟು ಗ್ರೀನ್ ಚಿಲ್ಲಿನ ಡ್ರೈ ಮಾಡಿದಾಗ ನಮಗೆ ರೆಡ್ ಚಿಲ್ಲಿ ಸಿಗುತ್ತೆ ಅಂತ. ಬಟ್ ಗ್ರೀನು ಹಣ್ಣಾಗಿ ಸಣ್ಣಲ್ಲಿ ಡ್ರೈ ಆಗಿ ಇಟ್ಸ್ ಬಿಕಮ್ಸ್ ರೆಡ್ ಚಿಲ್ಲಿ. ಸೊ ಅದರಲ್ಲಿರೋ ಆ ಕಾಂಪೋನೆಂಟ್ ಇದೆಯಲ್ಲ ಇನ್ಕ್ರೀಸಸ್. ಗ್ರೀನ್ ಚಿಲ್ಲಿಯಲ್ಲಿ ಆ ಕಾಂಪೋನೆಂಟ್ ಅಷ್ಟು ಇದರಲ್ಲಿ ಪ್ರೆಸೆಂಟ್ ಆಗಿರಲ್ಲ ಕಂಪೇರ್ಡ್ ಟು ರೆಡ್ ಚಿಲ್ಲಿ. ನಾವು ಗ್ರೀನ್ ಚಿಲ್ಲಿನೂ ಪೌಡರ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಯೂಸ್ ಮಾಡೋದ್ರಿಂದನೂ ಲೈಕ್ ಆ ಪ್ರೋಸೆಸ್ಸಿಂದನೂ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಸೊ ನೀವೇನು ಮಾಡಿ ಅಂದರೆ ಟೇಕ್ ಇಟ್ ಆ್ಯಸ್ ಅ ಚಾಲೆಂಜ್. ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮದು ಫುಡ್ಡಲ್ಲಿ ರೆಡ್ ಚಿಲ್ಲಿದು ಕ್ವಾಂಟಿಟಿನ ರೆಡ್ಯೂಸ್ ಮಾಡಿ, ಇಫ್ ಇಟ್ ಈಸ್ ಪಾಸಿಬಲ್ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿ. ಟ್ರೈ ಟು ಯೂಸ್ ದಿಸ್ 2 ಇಂಗ್ರೀಡಿಯೆಂಟ್ಸ್ ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರು. ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿಯಲ್ಲಿ ಆಗ್ತಿರೋ ಚೇಂಜಸ್ಸು, ಹೀಟ್ ರಿಡಕ್ಷನನ್ನು ನೀವು ನೋಡಬಹುದು. ಸೊ ಟ್ರೈ ಇಟ್, ಗಿವ್ ಇಟ್ ಅ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಡ್ರೈ ಫ್ರೂಟ್. ಇವಾಗ ನೀವು ಅನ್ಕೋಬೋದು ಡ್ರೈ ಫ್ರೂಟ್ ಈಸ್ ವೆರಿ ಹೆಲ್ದಿ. ಇವಾಗ ನಾವು ಡ್ರೈ ಫ್ರೂಟ್ ವೆಯ್ಟ್ ಲಾಸಲ್ಲಿರೋರು, ಡೈಟಲ್ಲಿರೋರು, ಇಲ್ಲ ನ್ಯೂಟ್ರಿಷನ್ ಸೀಕ್ ಮಾಡೋರೆಲ್ಲ ಡ್ರೈ ಫ್ರೂಟ್ನ ನಾವು ನಮ್ಮ ಡೈಲಿ ಲೈಫಲ್ಲಿ ಇಂಟೇಕ್ ಮಾಡ್ತಾ ಇರ್ತೀವಿ. ಸೊ ಹ್ಯಾವಿಂಗ್ ಅ ಡ್ರೈ ಫ್ರೂಟ್ ಹೌ ಕ್ಯಾನ್ ಇಟ್ ಇನ್ಕ್ರೀಸಸ್ ಅ ಬಾಡಿ ವೇಟ್, ಬಾಡಿ ಹೀಟ್ ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಬನ್ನಿ ಲೆಟ್ಸ್ ಜಂಪ್ ಇನ್ ಟು ದಟ್ ಆ್ಯಂಡ್ ಸಿ ವಾಟ್ ಕಾಸಸ್ ಬಾಡಿ ಹೀಟ್. ಆಲ್ಮಂಡ್ಸಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ. ಅದು ಲೈಕ್ ಶಾರ್ಪನಿಂಗ್ ಮೈಂಡ್, ಕಂಟ್ರೋಲಿಂಗ್ ಬ್ಲಡ್ ಶುಗರ್ ಆ್ಯಂಡ್ ರೆಡ್ಯೂಸಿಂಗ್ ಹೈ ಕೊಲೆಸ್ಟ್ರಾಲ್. ಇಷ್ಟೆಲ್ಲ ಬೆನಿಫಿಟ್ಸು ಆಲ್ಮಂಡ್ಸಲ್ಲಿ ಇದೆ. ಆಲ್ಮಂಡ್ ಈಸ್ ಅ ಡ್ರೈ ಫ್ರೂಟ್ ವಿಚ್ ಜನರೇಟ್ ಹೀಟ್. ಇವಾಗ ನೀವು ಅಂದ್ಕೊಳ್ತಿರ್ತೀರ ಆಲ್ಮಂಡ್ಸಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇರುವಾಗ
ಆ್ಯಂಡ್ ವಿ ಆರ್ ಟೇಕಿಂಗ್ ಇನ್ ಕನ್ಸ್ಯೂಮಿಂಗ್ ಬಟ್ ಇಟ್ ಲೀಡ್ಸ್ ಟು ಬಾಡಿ ಹೀಟ್. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ಆಲ್ಮಂಡ್ಸ್ನ ನೀವು ಯಾವಾಗಲೂ ಸೋಕ್ ಮಾಡಿ ತಿನ್ನಬೇಕು. ನೈಟ್ ಸೋಕ್ ಮಾಡಿ ಇಲ್ಲ 4 to 5 hours ಮುಂಚೆ ಸೋಕ್ ಮಾಡಿ ಅದರದ್ದು ಪೀಲ್ಸ್ ಎಲ್ಲ ಪೀಲ್ ಆಫ್ ಮಾಡಿ ವೈಟ್ ಇರುತ್ತಲ್ಲ, ಸೊ ಅದನ್ನು ನೀವು ಕನ್ಸ್ಯೂಮ್ ಮಾಡಿದ್ರೆ ಬಾಡಿ ಹೀಟ್ ಇನ್ಕ್ರೀಸ್ ಆಗಲ್ಲ. ನೋಡ್ಬೋದು ಆಲ್ಮಂಡ್ಸ್ನ ನಾವು ಸೋಕ್ ಮಾಡದೆ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ವಲ್ಪ ಜನರಿಗೆ ಪಿಂಪಲ್ಸ್ ಆಗ್ತಾ ಇರುತ್ತೆ ಫೇಸಲ್ಲಿ. ನೀವು ಅಂದ್ಕೊಳ್ತಾ ಇರ್ತೀರ ಆಯಿಲಿ ಫುಡ್ ತಿಂದಿಲ್ಲ, ಸ್ವೀಟ್ ತಿಂದಿಲ್ಲ, ಬಟ್ ವೈ ಐ ಆಮ್ ಗೆಟಿಂಗ್ ದಿಸ್ ಪಿಂಪಲ್ ಅಂದರೆ ಇದೂ ಒನ್ ಆಫ್ ದ ರೀಸನ್. ಸೊ ಆಲ್ವೇಸ್ ಸೋಕ್ ಯೋರ್ ಆಲ್ಮಂಡ್. ಆ್ಯಂಡ್ ಫ್ಯೂ ಪೀಪಲ್ಸ್ಗೆ ಬಂದುಬಿಟ್ಟು ಸ್ಟಮಕ್ ಇಶ್ಯೂಸು ಇಲ್ಲ ಅಲ್ಸರು, ಲೈಕ್ ಮೌತ್ ಅಲ್ಸರ್ಸ್ ಇರ್ಬೋದು, ಇಲ್ಲ ಸ್ಟೊಮಕಲ್ ಅಲ್ಸರ್ಸ್ ಇರ್ಬೋದು, ಆಗ್ತಾ ಇರುತ್ತೆ. ಆಲ್ಮಂಡ್ನ ನಾವು ಸೋಕ್ ಮಾಡದೆ ಡ್ರೈ ಫಾರ್ಮಲ್ಲಿ ತಿಂದಾಗ ಅದು ಡ್ರೈ ಫಾರ್ಮಲ್ಲಿ ಇರೋ ಕಾರಣದಿಂದ ಪ್ರಾಪರಾಗಿ ಡೈಜೆಷನ್ ಆಗಲ್ಲ. ಸೊ ಬಿಕಾಸ್ ಆಫ್ ದಟ್ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವುದೇ ನೀವು ಡ್ರೈ ಫ್ರೂಟ್ಸ್ ತಿನ್ನೋದಾದರೂ ದೇರ್ ಆರ್ ಸರ್ಟೆನ್ ಡ್ರೈ ಫ್ರೂಟ್ಸ್ ವಿಚ್ ಹ್ಯಾಸ್ ಟು ಬಿ ಹೀಟನ್ ಆಫ್ಟರ್ ಸೋಕಿಂಗ್ ಓನ್ಲಿ. ನೀವು ಸೋಕ್ ಮಾಡದೆ ತಿಂದರೆ ಅದರದ್ದು ಒಂದೊಂದು ಡಿಸಡ್ವಾಂಟೇಜ್ ಇದೆ. ಸೊ ಆಲ್ಮಂಡದು ಇದು ಡಿಸಡ್ವಾಂಟೇಜ್. ಫರ್ದರ್ ವೀಡಿಯೋಸಲ್ಲಿ ನಿಮಗೆ ನಾನು ಅದರ್ ಡ್ರೈ ಫ್ರೂಟ್ಸ್ದು ಡಿಸಡ್ವಾಂಟೇಜಸ್ಸು ನಾನು ತಿಳಿಸ್ಕೊಡ್ತೀನಿ. ಸೈಡ್ ಎಫೆಕ್ಟ್ಸ್: ಪಿಂಪಲ್ಸ್, ಮೌತ್ ಅಲ್ಸರ್ ಆ್ಯಂಡ್ ಡಿಸ್ಕಂಫರ್ಟ್. ಸೊ ನೀವು ಆಲ್ಮಂಡ್ಸ್ನ ಯಾವಾಗಲೂ ನೀರಲ್ಲಿ ಸೋಕ್ ಮಾಡಿಯೇ ಕನ್ಸ್ಯೂಮ್ ಮಾಡಿ. ಆಲ್ಮಂಡ್ನ ನಾವು ವಾಟ್ರಲ್ಲಿ ಸೋಕ್ ಮಾಡೋದ್ರಿಂದ ಅದರದ್ದು ಫೈಟಿಕ್ ಆ್ಯಸಿಡ್ ಮತ್ತು ಟ್ಯಾನಿನ್ ರೆಡ್ಯೂಸ್ ಆಗುತ್ತೆ. ಮತ್ತು ನೀವು ಆ ಆಲ್ಮಂಡ್ನ ಸೋಕ್ ಮಾಡಿರೋ ವಾಟರ್ನ ಕನ್ಸ್ಯೂಮ್ ಮಾಡೋಂಗಿಲ್ಲ, ಜಸ್ಟ್ ಡಿಸ್ಕಾರ್ಡ್ ಇಟ್ ಅಂದರೆ ಅದನ್ನ ಬಿಸಾಕ್ಬಿಡಿ, ಡೋಂಟ್ ಯೂಸ್ ಇಟ್. ಸೊ ಇವಾಗ ನಿಮ್ಮ ಕ್ವೆಶನ್ ಇರುತ್ತೆ, ಆಲ್ಮಂಡ್ ಪೀಲಲ್ಲಿ ಬಂದುಬಿಟ್ಟು ವಿಟಮಿನ್ ಇ ಇರುತ್ತೆ, ಸೊ ನಾವು ಪೀಲ್ ರಿಮೂವ್ ಮಾಡಿ ಕನ್ಸ್ಯೂಮ್ ಮಾಡಿದ್ರೆ ವಿಟಮಿನ್ ಇ ನಮಗೆ ಸಿಗಲ್ಲ ಅಂತ. ಬಟ್ ದ ಫ್ಯಾಕ್ಟ್ ಈಸ್, ನಾವು ಯಾವಾಗ ಅದೇ ಡ್ರೈ ಫಾರ್ಮಲ್ಲಿ ತೊಗೊಂಡಾಗ ಸ್ಟೊಮಕಲ್ಲಿ ಅದು ಕರೆಕ್ಟಾಗಿ ಡೈಜೆಷನ್ ಆಗೋಲ್ಲ ಮತ್ತು ನ್ಯೂಟ್ರಿಷನ್ ಅಬ್ಸರ್ವ್ ಆಗಲ್ಲ, ಮತ್ತು ಅದರಲ್ಲಿ ಟ್ಯಾನಿನ್ ಅನ್ನೋ ಕಾಂಪೋನೆಂಟ್ ಪ್ರೆಸೆಂಟ್ ಆಗಿರುತ್ತೆ. ಸೊ ನೀವು ಯಾವಾಗ ಅದನ್ನ ಸ್ಕಿನ್ ಸೋಕ್ ಮಾಡಿ ಸ್ಕಿನ್ ಪೀಲ್ ಮಾಡಿ ತಿಂತೀರಾ, ಈಸಿ ಟು ಡೈಜೆಸ್ಟ್ ಮತ್ತು ನ್ಯೂಟ್ರಿಷನ್ ಅಬ್ಸಾರ್ಪ್ಷನು ಈಸಿಯಾಗಿ ಆಗುತ್ತೆ. ಸೊ ನೀವು ವಿಟಮಿನ್ ಇ ಮಿಸ್ ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡ್ರೆ, ಬಟ್ ನೀವು ಸೋಕ್ ಮಾಡಿ ತಿಂದರೆ 50 ಥರದ್ದು ನ್ಯೂಟ್ರಿಷನ್ ಬಾಡಿಗೆ ಅಬ್ಸರ್ವ್ ಆಗುತ್ತೆ. 1 ವಿಟಮಿನ್ ಇ ಮಿಸ್ ಆಗ್ಬೋದು, ಬಟ್ ಯು ವಿಲ್ ಗೆಟ್ 50 ಅದರ್ ನ್ಯೂಟ್ರಿಷನ್. ಆಯುರ್ವೇದದ ಪ್ರಕಾರ ಆಲ್ಮಂಡ್ನ ಸೋಕ್ ಮಾಡಿ ತಿನ್ನಬೇಕು ಟು ರೆಡ್ಯೂಸ್ ಆರ್ ಕಂಟ್ರೋಲ್ ಬಾಡಿ ಹೀಟ್. ಅದೇ ಥರ ನೀವು ವಾಲ್ನಟ್, ಕ್ಯಾಶ್ಯೂ, ಪಂಪ್ಕಿನ್ ಸೀಡ್ ಮತ್ತು ಚಿಯಾ ಸೀಡ್ನ ಕೂಡ ನೀವು ಸೋಕ್ ಮಾಡಿಯೇ ತಿನ್ನಬೇಕು, ಅದನ್ನು ಡ್ರೈ ಫಾರ್ಮಲ್ಲಿ ತಿನ್ನಬಾರ್ದು. ಸೊ ಅದರದ್ದು ಡಿಸಡ್ವಾಂಟೇಜ್ ನಿಮಗೆ ಇರುತ್ತೆ. ಸೊ ದಿಸ್ ನಟ್ಸ್ ಯು ಹ್ಯಾವ್ ಟು ನಟ್ಸ್ ಆ್ಯಂಡ್ ಸೀಡ್ಸ್ ಇದೆಯಲ್ಲ, ಇದನ್ನು ನೀವು ನೀರಲ್ಲಿ ಸೋಕ್ ಮಾಡಿಯೇ ತಿನ್ನಬೇಕು, ಡ್ರೈ ಫಾರ್ಮಲ್ಲಿ ತಿನ್ನೋದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಥರ್ಡ್ ಬಂದುಬಿಟ್ಟು ಬಾಡಿ ಹೀಟ್ ರೆಡ್ಯೂಸ್ ಮಾಡೋದು ಬಂದುಬಿಟ್ಟು ಡೀಪ್ ಫ್ರೈಡ್ ಫುಡ್ ಲೈಕ್ ಸಮೋಸ, ಕಚೋರೀಸ್, ಚಿಪ್ಸ್ ಇದನ್ನೆಲ್ಲ ನೀವು ಕನ್ಸ್ಯೂಮ್ ಮಾಡಿದ್ರೆ ಇನ್ಸ್ಟೆಂಟಾಗಿ ಬಾಡಿ ಹೀಟ್ನ ಅದು ಇನ್ಕ್ರೀಸ್ ಮಾಡಿಬಿಡುತ್ತೆ ಬಿಕಾಸ್ ಆಫ್ ದ ಆಯಿಲ್ ಕಂಟೆಂಟ್ ವಿಚ್ ಈಸ್ ಡೀಪ್ ಫ್ರೈಡ್ ಫುಡ್ ಬಂದುಬಿಟ್ಟು ವೆರಿ ಹಾರ್ಡ್ ಟು ಡೈಜೆಸ್ಟ್, ಈಸಿಯಾಗಿ ಡೈಜೆಸ್ಟ್ ಆಗೋಲ್ಲ. ಸೊ ಅದನ್ನ ಡೈಜೆಸ್ಟ್ ಮಾಡೋಕ್ಕೆ ನಮ್ಮ ಬಾಡಿ ಮೋರ್ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ನಮಗೆ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಯಾವಾಗಲೂ ನಾವು ಲೈಕ್ ಈ ಥರ ಡೀಪ್ ಫ್ರೈಡ್ ಫುಡ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ವಿ ಪ್ರಿಫರ್ ಕೂಲ್ ಡ್ರಿಂಕ್ಸ್ ಆರ್ ಕೋಲ್ಡ್ ವಾಟರ್, ಆ ಥರದ್ದು ನಾವು ಪ್ರಿಫರ್ ಮಾಡ್ತೀವಿ ಬಿಕಾಸ್ ಆಫ್ ದ್ಯಾಟ್ ಹೀಟ್. ನೀವು ಅಬ್ಸರ್ವ್ ಮಾಡಿದ್ರೆ ಡೀಪ್ ಫ್ರೈಡ್ ಫುಡ್ಡಲ್ಲಿ ಬಂದ್ಬಿಟ್ಟು ಹೈ ಅಮೌಂಟ್ ಆಫ್ ಸೋಡಿಯಮ್ ಇರುತ್ತೆ, ಅನ್ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ಕ್ಯಾಲರೀಸ್ ಇರುತ್ತೆ, ವಿಚ್ ರಿಸಲ್ಟ್ಸ್ ಇನ್ ಹಾರ್ಟ್ ಪ್ರಾಬ್ಲಮ್, ಒಬೆಸಿಟಿ ಆ್ಯಂಡ್ ಕೊಲೆಸ್ಟ್ರಾಲ್. ನಿಮಗೆ ಡೀಪ್ ಫುಡ್ ಬಿಟ್ಟಿರೋಕ್ಕಾಗಲ್ಲ, ತಿನ್ನಲೇಬೇಕು ಅಂದರೆ ಹಿಯರ್ ಆ್ಯಂಡ್ ದೇರ್ ಒನ್ಸ್ ಇನ್ ಅ ವೀಕ್ ಆರ್ ಟ್ವೈಸ್ ಇನ್ ಅ ಮಂತ್ ಆರ್ ಥ್ರೈಸ್ ಇನ್ ಅ ಮಂತ್ ನೀವು ತೊಗೋಬೋದು. ಬಟ್ ಮೇಕ್ ಶೋರ್ ಅದನ್ನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸಮೋಸ ತಿನ್ನಬೇಕಾ, ಇವಾಗ ಯೂಟ್ಯೂಬಲ್ಲಿ ದೇರ್ ಆರ್ ಹೆಲ್ ನಂಬರ್ ಆಫ್ ರೆಸಿಪೀಸ್, ಜಸ್ಟ್ ಗೂಗಲ್ ಇಟ್, ಆ ರೆಸಿಪಿನ ಇದು ಮಾಡ್ಕೊಂಡು ಮನೆಯಲ್ಲೇ ನೀವು ಮಾಡಿ. ಆಚೆ ತಿನ್ನೋದು, ರೆಸ್ಟೋರೆಂಟಿಂದ ಆರ್ಡರ್ ಮಾಡೋದು ನೀವು ಮಾಡಿದ್ರೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಸೇಮ್ ಆಯಿಲ್ನ ರೀಯೂಸ್ ಮಾಡ್ತಾ ಇರ್ತಾರೆ. ಆ ಒಂದೇ ಆಯಿಲ್ ಎಷ್ಟು ಸತಿ ಹೀಟ್ ಆಗಿರುತ್ತೆ ಅಂದರೆ ಅದನ್ನ ನೀವು ಮತ್ತೆ ನಿಮ್ಮ ಬಾಡಿಗೆ ತಗೊಂಡ್ರೆ ಅನ್ಹೆಲ್ದಿ ಕೂಡ ಹೌದು, ಬಾಡಿ ಹೀಟು ಇನ್ಕ್ರೀಸ್ ಆಗುತ್ತೆ ಮತ್ತು ನಿಮಗೆ ಬೇರೆ ಥರದ ಡಿಸೀಸಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಮ್ಮರ್ ಸ್ಪೆಷಲ್ ಕಿಂಗ್ ಆಫ್ ಫ್ರೂಟ್ಸ್ ಮ್ಯಾಂಗೋ. ಇವಾಗ ನೀವು ಅಂದ್ಕೊಳ್ತಾ ಇರ್ತೀರ ಏನಪ್ಪ ಮ್ಯಾಂಗೋ ತಿಂದ್ರೂ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ ಅಂತ. ಬಟ್ ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ, ಬಟ್ ಸ್ವಲ್ಪ ಜನರಿಗೆ ಗೊತ್ತಿರಲ್ಲ. ಮ್ಯಾಂಗೋ ಕೂಡ ನಿಮ್ಮ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಸಮ್ಮರ್ ಬಂದಿದೆ ಮ್ಯಾಂಗೋ ಸ್ಪೆಷಲ್ ಅಂತ ಮ್ಯಾಂಗೋ ತರಿಸಿ
ಕನ್ಸ್ಯೂಮ್ ಮಾಡ್ತೀವಿ. ಮ್ಯಾಂಗೋ ಪಿಕ್ಕಲ್ ಇರ್ಬೋದು, ಇಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ಸ್, ಆ ಥರ ವೆರೈಟಿ ಆಫ್ ಫುಡ್ಸ್ ಇವಾಗ ನೀವು ನೋಡ್ಬೋದು ರೆಸ್ಟೋರೆಂಟಲ್ಲಿ 28 ವೆರೈಟೀಸ್ ಆಫ್ ಮ್ಯಾಂಗೋ ಫುಡ್ಸ್ ಆ ಥರ ಡಿಫ್ರೆಂಟ್ ಇದೆಲ್ಲ ಬರ್ತಾ ಇರ್ತಾರೆ, ಟ್ರೈ ಮಾಡ್ತಾನೆ ಇರ್ತೀರ. ಸೊ ಇವನ್ ಇಟ್ ಕಾಸಸ್ ಬಾಡಿ ಹೀಟ್. ಇವಾಗ ನೀವು ನೋಡ್ಬೋದು, ಇವತ್ತು ಮ್ಯಾಂಗೋ ತಿಂದಿರ್ತೀರ, ನೆಕ್ಸ್ಟ್ ಡೇ ಇವಾಗ ಗೆಟಿಂಗ್ ಅ ಪಿಂಪಲ್ ಅಂದ್ಕೊಳ್ತಾ ಇರ್ತೀರ. ಸ್ವೀಟ್ ತಿಂದಿಲ್ಲ, ಆಯಿಲಿ ಫುಡ್ ತಿಂದಿಲ್ಲ, ಹೆಂಗಪ್ಪ ಪಿಂಪಲ್ ಬಂತು? ಇಟ್ಸ್ ಬಿಕಾಸ್ ಆಫ್ ಮ್ಯಾಂಗೋ ಬಾಡಿ ಹೀಟ್ ಇನ್ಕ್ರೀಸ್ ಆಗಿರೋದ್ರಿಂದ ಯು ಹ್ಯಾವ್ ಗಾಟನ್ ಪಿಂಪಲ್. ಕೊಂಟಿರ ಇಷ್ಟೆಲ್ಲ ಥಿಂಗ್ಸ್ನ ನೀವು ತಿನ್ನಬೇಡಿ, ರೆಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೀರಾ. ಮ್ಯಾಂಗೋನು ಹೇಗಪ್ಪ ಬಿಡೋದು, ಸಮ್ಮರಲ್ಲಿ ಮಾತ್ರ ಸಿಗೋದು ನಮಗೆ, ಸೊ ವಿ ಹ್ಯಾವ್ ಟು ಟೇಸ್ಟ್ ಮ್ಯಾಂಗೋ ಆಲ್ಸೋ ಅಂತ ಅಂದ್ಕೊಂಡಿರ್ತೀರಾ. ಅದಕ್ಕೂ ಒಂದು ಸೊಲ್ಯೂಷನ್ ಕೊಡ್ತೀನಿ ನಾನು. ಮ್ಯಾಂಗೋದಲ್ಲಿನೂ ಸುಮಾರಷ್ಟು ವಿಟಮಿನ್ಸ್ ಇರುತ್ತೆ. ವಿಟಮಿನ್ ಎ ಇರ್ಬೋದು, ಬಿ ಇರ್ಬೋದು, ಕೆ ಇರ್ಬೋದು, ಹಿ ಇರ್ಬೋದು. ಸೊ ವೆರೈಟೀಸ್ ಆಫ್ ವಿಟಮಿನ್ಸ್ ಇರುತ್ತೆ. ಸೊ ಯು ಪೀಪಲ್ ಡೋಂಟ್ ವಾಂಟ್ ಟು ಮಿಸ್ ಆನ್ ದಟ್ ಆಲ್ಸೋ. ಸೊ ಲೆಟ್ ಮೀ ಗಿವ್ ಯು ದ ಸೊಲ್ಯೂಷನ್. ಸೊ ಇವಾಗ ಮ್ಯಾಂಗೋಗೆ 3 ಸ್ಟೆಪ್ಸ್ ಫಾಲೋ ಮಾಡಬೇಕು. ಏನಂದರೆ, ಫಸ್ಟ್ ಮ್ಯಾಂಗೋನ ತಗೊಂಡು ಅದನ್ನು ವಾಟರಲ್ಲಿ ಸೋಕ್ ಮಾಡಿ. ಸೊ ನೀವು ತಿನ್ನೋಕ್ಕಿಂತ 1 ಅವರ್ ಮುಂಚೆ ಮ್ಯಾಂಗೋನ ವಾಟರಲ್ಲಿ ಸೋಕ್ ಮಾಡಿ ಬಿಟ್ಬಿಡಿ. ಆಫ್ಟರ್ 1 ಅವರ್ ಮ್ಯಾಂಗೋನ ತಗೊಂಡು ನೀವು ತಿನ್ಬೋದು. ಸೊ ಯು ಎಂಜಾಯಿಂಗ್ ದ ಮ್ಯಾಂಗೋ ಆಲ್ಸೋ. ನಿಮ್ಮ ಬಾಡಿ ಹೀಟೂ ಇನ್ಕ್ರೀಸ್ ಆಗೋಲ್ಲ. ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ಇವಾಗ ನೀವು ಮ್ಯಾಂಗೋ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದರೆ ಪರ್ ಡೇ ಜಸ್ಟ್ 1, 2, 3, 4 ಅಂತ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಡಿ. ಆಸೆ ಆಯಿತಾ ಇವತ್ತು ಒಂದ್ತೀನಿ, ನೆಕ್ಸ್ಟ್ ದಿನ ಒಂದ್ತೀನಿ, ಥರ್ಡ್ ಡೇ ಯು ಹ್ಯಾವ್ 1, ಬಟ್ ನಾಟ್ 2, 3 ಇನ್ ಅ ಡೇ. ಅದು ನಿಮ್ಮ ಬಾಡಿನ ಇನ್ನೂ ಎಕ್ಸಸ್ ಮಾಡುತ್ತೆ. ಸೊ ವಾಟ್ ಆರ್ ಯು ಆರ್ ಹ್ಯಾವಿಂಗ್ ಇನ್ ಅ ಲೆಸರ್ ಪೋರ್ಷನ್ ಟು ಬ್ಯಾಲೆನ್ಸ್ ಯುವರ್ ಬಾಡಿ ಹೀಟ್. ಇವಾಗ ನೀವು ಮ್ಯಾಂಗೋ ಕನ್ಸ್ಯೂಮ್ ಮಾಡಿದ್ದೀರಾ, ಯು ಕ್ಯಾನ್ ಹ್ಯಾವ್ ಅ ಲಸ್ಸಿ ಆಫ್ಟರ್ ಹ್ಯಾವಿಂಗ್ ಅ ಮ್ಯಾಂಗೋ. ಸೊ ಅದೇನು ಮಾಡುತ್ತೆ, ಬ್ಯಾಲೆನ್ಸ್ ಮಾಡೋದು. ನಿಮಗೆ ಲೋ ಹಿಮೋಗ್ಲೋಬಿನ್ ಮತ್ತು ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಇದೆ, ಮತ್ತು ನೀವು ಫುಲ್ಲು ಡಲ್ ಆ್ಯಂಡ್ ಟಯರ್ಡಾಗಿ ಫೀಲ್ ಮಾಡ್ತಾಯಿದ್ರೆ ಯು ಹ್ಯಾವ್ ಟು ಕನ್ಸ್ಯೂಮ್ ಮ್ಯಾಂಗೋ, ಬಟ್ ಮೇಕ್ ಶೋರ್ ಯು ಆರ್ ಹ್ಯಾವಿಂಗ್ 1 a day. ನೆಕ್ಸ್ಟ್ ಬಾಡಿ ಹೀಟ್ ಇನ್ಕ್ರೀಸ್ ಮಾಡೋ ಫುಡ್ ಬಂದುಬಿಟ್ಟು ಟೀ. ಐ ನೋ ಎವ್ರಿ ಒನ್ ಲವ್ಸ್ ಟೀ ಆ್ಯಂಡ್ ಕಾಫಿ. ತುಂಬ ಜನ ಅಡಿಕ್ಟ್ ಆಗಿಬಿಟ್ಟು ಅದು ಬಿಟ್ಟು ಇರೋಕ್ಕೆ ಆಗಲ್ಲ ನಿಮಗೆ. ಬನ್ನಿ, ಟೀಯಿಂದ ಏನೆಲ್ಲ ಕಾಸಸ್ ಇದೆ ನೋಡಿ. ಇವಾಗ ನೀವು ಓಲ್ಡನ್ ಡೇಸಿಗೆ ತೊಗೊಂಡ್ರೆ, ಓಲ್ಡನ್ ಡೇಸಲ್ಲಿ ಯಾರಿಗಾದ್ರೂ ಕೋಲ್ಡ್ ಕಫ್ ಆಗಿದ್ದರೆ ಅವ್ರಿಗೆ ಟೀ ಕೊಡ್ತಾಯಿದ್ರು. ನೀ ಟೀ ಕುಡಿ, ಸರಿ ಆಗುತ್ತೆ, ಸ್ವಲ್ಪ ಬಾಡಿ ಹೀಟ್ ಜನರೇಟ್ ಆಗುತ್ತೆ ಅಂತ. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ, ಎನಿ ಟೈಮ್ ಟೀ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಸ್ಟ್ರೆಸ್ ಆದ್ರೂ ಟೀ, ಇಫ್ ಯು ಆರ್ ಹ್ಯಾಪಿ, ಆಚೆ ಹೋದ್ರು ಟೀ, ಮನೇಲಿದ್ದರೂ ಟೀ ಅಂತಲೇ ಇರುತ್ತೆ. ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸೀಸನ್, ವಿಂಟರಲ್ಲೂ ಟೀ ಕುಡಿತೀರಾ, ಸಮ್ಮರಲ್ಲೂ ಟೀ ಕುಡಿತೀರಾ, ಆ್ಯಂಡ್ ಇನ್ ರೈನಿ ಸೀಸನಲ್ಲೂ ಟೀ ಕುಡಿತೀರಾ. ಬಟ್ ವೆನ್ ಯು ಡ್ರಿಂಕ್ ಟೀ ಇನ್ ಸಮ್ಮರ್ ಸೀಸನ್, ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಈವನ್ ಇಟ್ ಈಸ್ ಒನ್ ಆಫ್ ದ ಫ್ಯೂಲ್ ಟು ಇನ್ಕ್ರೀಸ್ ಬಾಡಿ ಹೀಟ್. ಇವಾಗ ನೀವು ನೋಡ್ಬೋದು, ಇವಾಗ ರೆಗ್ಯುಲರ್ ಡೈಲಿ ಬೇಸಸಲ್ಲಿ ಟೀ ಕುಡಿತಾ ಇರೋರಿಗೆ ಆ್ಯಸಿಡಿಟಿ, ಸ್ಟಮಕ್ ಅಲ್ಸರ್, ಸ್ಟಮಕ್ ಬರ್ನಿಂಗ್ ಈ ಥರ ಇಶ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ, ಐ ವಾಸ್ ಡೂಯಿಂಗ್ ನೈಟ್ ಶಿಫ್ಟ್ ಮಾಡಿದಾಗ ಆಬ್ವಿಯಸ್ಲಿ ನಿದ್ದೆ ಬರುತ್ತೆ ಅಂದ್ಬಿಟ್ಟು ಐ ಯೂಸ್ ಟು ಕನ್ಸ್ಯೂಮ್ ಟೀ. 2 to 3 cups ಆಫ್ ಟೀ ಕನ್ಸ್ಯೂಮ್ ಮಾಡ್ತಾಯಿದ್ದೆ. ಮತ್ತು ಆ್ಯಸಿಡಿಟಿ ಸ್ಟಾರ್ಟ್ ಆಯಿತು ನನಗೆ, ಲೈಕ್ ಸೋರ್ ಟೇಸ್ಟ್, ಬರ್ಪಿಂಗ್ ಅದೆಲ್ಲ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಳ್ತಿದ್ದೆ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ. ಬಟ್ ನನಗೆ ರೂಟ್ ಕಾಸಸ್ ಗೊತ್ತಾಗ್ತಾ ಇದ್ದಿಲ್ಲ. ಆ್ಯಂಡ್ ಲೈಕ್ 2-3 ವೀಕ್ಸ್ ಸಫರ್ ಆಮೇಲೆ ನನಗೆ ಗೊತ್ತಾಗಿದ್ದು ಟೀಯಿಂದ ಆಗ್ತಾಯಿದೆ ಅಂತ. ಸೊ ನಾನೇನು ಮಾಡಿದೆ, ನೆಕ್ಸ್ಟ್ ನೈಟ್ ಶಿಫ್ಟ್ ಬರೋ ಅಷ್ಟರಲ್ಲಿ ಟೀನ ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ನೈಟ್ ಶಿಫ್ಟ್ ಇದ್ದಾಗೆಲ್ಲ, ನಾರ್ಮಲ್ ಇದ್ದಿದ್ದಾಗ ಐ ಅವಾಯ್ಡೆಡ್ ಟೀ. ಲೈಕ್ ಅವಾಗ ನನಗೆ ಆ್ಯಸಿಡಿಟಿನೂ ಇದ್ದಿಲ್ಲ, ಐ ವಾಸ್ ಲೈಕ್ ಹ್ಯಾಪಿ, ಕಾಮ್ ಆ್ಯಂಡ್ ಪೀಸ್ಫುಲ್. ಸೊ ಟೀ ಈಸ್ ಒನ್ ಆಫ್ ದ ಕಲ್ಪ್ರಿಟ್. ನಾನಿವಾಗ ನಿಮಗೆ ಟೀನ ಕಂಪ್ಲೀಟಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಅದಕ್ಕೂ ಒಂದು ಸೊಲ್ಯೂಷನ್ನ ಹುಡ್ಕೋಣ ನಾವು. ಏನು ಮಾಡೋಣ ಅಂದರೆ, ಲೈಕ್ ಇವಾಗ ನೀವು ಬೆಡ್ ಟೈಮ್ಗೆ ಟೀ ತೊಗೊಳ್ತೀರಾ, ಬಿಫೋರ್ ಲಂಚ್ ಬ್ರೇಕ್ಫಾಸ್ಟ್ ಒಂದು, ಆಫ್ಟರ್ ಬ್ರೇಕ್ಫಾಸ್ಟ್ ಒಂದು, ಆಫ್ಟರ್ನೂನ್ ಮಧ್ಯದಲ್ಲಿ ಒಂದು, ಈವ್ನಿಂಗ್ ಒಂದು, ತಲೆನೋವು ಬಂದಾಗ ಒಂದು, ಸ್ಟ್ರೆಸ್ ಇದ್ದಾಗ ಒಂದು. ದಿಸ್ ಹೌ ಯು ಆರ್ ಡೂಯಿಂಗ್, ರೈಟ್? ಇವಾಗ ನೀವೇನು ಮಾಡಿ ಅಂದರೆ, ಮಾರ್ನಿಂಗ್ ಬೆಡ್ ಟೈಮ್ ಟೀನ, ಬೆಡ್ ಟೀನ ಕಟ್ ಮಾಡಿ ನೀವು. ಆ್ಯಂಡ್ ಇಫ್ ಯು ಆರ್ ಯೂಸಿಂಗ್ ಇಷ್ಟು ದೊಡ್ಡ ಕಪ್ಪಲ್ಲಿ ನೀವು ಟೀ ಕನ್ಸ್ಯೂಮ್ ಮಾಡ್ತಾಯಿದ್ರೆ, ನಿಮ್ಮ ಕಪ್ನ ಚೇಂಜ್ ಮಾಡಿ, ಗೆಟ್ ಟು ಸ್ಮಾಲ್ ಕಪ್. ಇಷ್ಟು ಚಿಕ್ಕ ಕಪ್ಪಿಗೆ ಶಿಫ್ಟ್ ಆಗಿ. ಇಷ್ಟು ದೊಡ್ಡ ಕಪ್ ಇದೆ, ಇಷ್ಟು ಚಿಕ್ಕ ಕಪ್ ಇದೆ, ಇನ್ನೂ ಇಷ್ಟು ಚಿಕ್ಕ ಕಪ್ಪಿಗೆ ಬನ್ನಿ. ಸೊ ಕಪ್ನ ಚೇಂಜಸ್ ಮಾಡಿದಾಗ ಏನಾಗುತ್ತೆ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಟೀ ತೊಗೊಳ್ತಾ ಇದ್ದೀರಾ ಅದರದ್ದು ಕ್ವಾಂಟಿಟಿನೂ ರೆಡ್ಯೂಸ್ ಆಗುತ್ತೆ. ಸೊ ನೀವು ಪರ್ ಡೇ 4 ಕಪ್ ತೊಗೊಳ್ತಾ ಇದ್ದರೆ, ಆ ಸ್ಮಾಲ್ ಕಪ್ಪಲ್ಲಿ ನೀವು ತೊಗೊಂಡಾಗ 2 ಕಪ್ಪಿಗೆ ಬರುತ್ತೆ. ಆ ಥರ ನೀವು ರೆಡ್ಯೂಸ್ ಮಾಡ್ಬೋದು. 4-5 ಗ್ಲಾಸಸ್ ಆಫ್ ಟೀ ಕುಡಿತಾ ಇದ್ದರೆ, ರೆಡ್ಯೂಸ್ ಇಟ್ ಟು 1 or 2 ಗ್ಲಾಸಸ್. ಆವಾಗ ನಿಮಗೆ ಟೀ ಕನ್ಸಂಪ್ಷನ್ನ ನೀವು ರೆಡ್ಯೂಸ್ ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ,
ಲೈಕ್ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗೋದು, ಆ್ಯಸಿಡಿಟಿ ಎಲ್ಲ ತುಂಬ ಕಮ್ಮಿ ಆಗುತ್ತೆ. ಆವಾಗ ವಿಲ್ ಆಬ್ವಿಯಸ್ಲಿ ಕಮ್ ಟು ನೋ ಹೂ ವಾಸ್ ದ ಕಲ್ಪ್ರಿಟ್. ಸೊ ಇದೇ ರೀತಿ ಟೀನ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ. ಇಫ್ ಇಟ್ ಈಸ್ ಪಾಸಿಬಲ್ ಸ್ಮಾಲ್ ಕಪ್ಪಲ್ಲಿ 1 ಟೈಮ್ ತಗೊಳ್ಳಿ. ಸೊ ನಾವು ನೋಡಿದ್ವಿ, ನಾವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋ ಫುಡ್ ಐಟಮ್ಸ್ ಆರ್ ಡ್ರಿಂಕಲ್ಲಿ ಹೇಗೆ ನಮ್ಮದು ಬಾಡಿ ಹೀಟ್ ಇನ್ಕ್ರೀಸ್ ಆಗ್ತಾಯಿತ್ತು. ಸೊ ನಾವು ಅದನ್ನು ಹೇಗೆ ಡಿಕ್ರೀಸ್ ಮಾಡಬೇಕು, ಬ್ಯಾಲೆನ್ಸ್ ಮಾಡೋಕ್ಕೆ ಬಾಡಿ ಹೀಟ್ನ, ಇಲ್ಲ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡ್ಬೋದು ಅಂತ. ಇವಾಗ ನಿಮಗೆ ಎಕ್ಸೆಸಿವ್ ಬಾಡಿ ಹೀಟ್ ಇದ್ದು ಅದನ್ನು ನೀವು ಲೈಕ್ ಡಿಕ್ರೀಸ್ ಮಾಡಬೇಕು, ಅದಕ್ಕೇನಾದರೂ ಫುಡ್ ಹುಡುಕ್ತಾ ಇದ್ದರೆ, ಇವಾಗ ನಾನು ನಿಮಗೆ ಒಂದು 4 to 5 ಲೈಕ್